ಎಲ್ರಿಗೂ ನಮಸ್ಕಾರ. ಸೊ ಯಾರೆಲ್ಲ 2026 ಒಂದು ಕೆಸೆಟ್ ಎಕನಾಮಿಕ್ಸ್ ಪೇಪರ್ ಯಾರ್ಯಾರು ಬರಿತಾ ಇದ್ದೀರಾ, ಸೊ ಅವ್ರಿಗೆಲ್ರಿಗೂ ನಾನು ಒಂದಿಷ್ಟು ಕೆಲವರು ಎಲ್ಲ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡ್ತಾ ಇದ್ರು ಮತ್ತು ಯೂಟ್ಯೂಬ್ ಹಲವಾರು ನಂದು ಹಳೆ ವಿಡಿಯೋಗಳಲ್ಲಿ ಕಾಮೆಂಟ್ ಹಾಕ್ತಾ ಇದ್ರು. ಸೊ ಒಂದಿಷ್ಟು ಕ್ಲಾಸ್ ಮಾಡಿ ಅಂತ ಹೇಳಿ. ಸೊ ಕೆಲವು ವೈಯಕ್ತಿಕ ಕಾರಣಗಳಿಂದಾಗಿ ಮತ್ತು ನನ್ನ ಸ್ವಲ್ಪ PhD ಕೆಲಸ ನಡೀತಾ ಇರೋದ್ರಿಂದ ನನಗೆ ಯಾವುದೇ ರೀತಿ ಸ್ವಲ್ಪ ಕ್ಲಾಸ್ಗಳು ಮಾಡೋಕ್ಕಾಗ್ತಾ ಇಲ್ಲ. ಸೊ ಏನೋ ಒಂದಿಷ್ಟು ಈಗ ಒಂದು 2026 ಕೆಸೆಟ್ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆಂದರೆ ಮತ್ತೆ ಮುಂದಿನ ದಿನಗಳಲ್ಲಿ AP ನೋಟಿಫಿಕೇಶನ್ ಆಗೋ ಸಾಧ್ಯತೆ ಕೂಡ ಇರುವಂಥದ್ದು. ಸೊ ಈಗಾಗಲೇ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸುಮಾರು ಒಂದು 60ಕ್ಕೂ ಹೆಚ್ಚು ಕ್ಲಾಸ್ಗಳನ್ನು ಮಾಡಿದ್ದೇನೆ. ನಿಮಗೆ ಉಪಯೋಗ ಕೂಡ ಆಗ್ಬೋದು. ಇತ್ತೀಚೆಗೆ ಒಂದು ಕ್ವಶನ್ ಪ್ಯಾಟ್ರನ್ ನೋಡ್ತಾ ಇದ್ರಿ, KA ಕ್ವಶನ್ ಪ್ಯಾಟ್ರನ್ ಏನಿದೆ, ಮೊದಲು ಏನು ಮೈಸೂರು ಯೂನಿವರ್ಸಿಟಿ ಕೆಸೆಟ್ ನಡೆಸ್ತಾ ಇತ್ತು ಮತ್ತು ಇತ್ತೀಚೆಗೆ ಏನು KA ನಡೆಸ್ತಾ ಇದೆ ಒಂದು 2-3 ವರ್ಷಗಳಿಂದ. ಸೊ ಲಾಸ್ಟ್ ಇಯರ್ ಪೇಪರ್ ಆಗಿರ್ಬೋದು ಅಥವಾ ಅದರ ಹಿಂದ್ಗಡೆ ಪೇಪರ್ ಆಗಿರ್ಬೋದು, ನೀವು ನೋಡಿದ್ರೆ ಸುಮಾರು ಕ್ವಶನ್ಸ್ಗಳು ಅಂದರೆ ಒಂದು 7ರಿಂದ 8 ಕ್ವಶನ್ ಇರ್ಬೋದು, ಅಥವಾ ಒಂದು ಆನ್ ಎವರೇಜ್ ಒಂದು 10 ಅಂತ ತಗೊಳ್ಳಿ. ಸೊ ಮ್ಯಾಕ್ಸಿಮಮ್ ಕ್ವಶನ್ಸು ಸ್ಟ್ಯಾಟಿಸ್ಟಿಕ್ಸಿಂದ ತುಂಬ ಬರ್ತಿರೋದನ್ನು ನೋಡ್ಬೋದು. ಸುಮಾರು ಜನ ಕೇಳ್ತಾ ಇದ್ರು, ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ಗೆ ನಾವು ಏನು ಓದಬೇಕು, ಅಥವಾ ನಮಗೆ ಬೇಸಿಕ್ಸ್ ಕ್ಲಿಯರ್ ಆಗಬೇಕು, ಅಥವಾ ಯಾಕಂದರೆ ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ ಕನ್ನಡದಲ್ಲಿ ಸ್ವಲ್ಪ ಸ್ಟಡಿ ಮಟೀರಿಯಲ್ಸ್ ಏನಿದೆ ನಮ್ಮ ಕೋರ್ ಎಕನಾಮಿಕ್ ಸಬ್ಜೆಕ್ಟ್ ಓದೋಕ್ಕೆ ತುಂಬ ಕಡಿಮೆ ಇರ್ತಕ್ಕಂಥದ್ದು. ಮುಖ್ಯವಾಗಿ ನಾವು HRK ಬುಕ್ಸ್ ಓದ್ತೀವಿ, ಇಲ್ಲ ಕೃಷ್ಣೇಗೌಡ ಅವ್ರ ಬುಕ್ಸನ್ನು ಓದ್ತೀವಿ ಅರ್ಥಶಾಸ್ತ್ರ ಸಂಬಂಧಪಟ್ಟಂಗೆ. ಮತ್ತು ಇನ್ನೊಂದು 2-3 ಲೇಖಕರು ಬಿಟ್ಟರೆ, ಅಂದರೆ ನನಗೆ ಗೊತ್ತಿರುವಷ್ಟು ಅಷ್ಟು ಮಟೀರಿಯಲ್ಗಳು ಸಿಗೋದು ತುಂಬ ಕಷ್ಟ ಇದೆ. ಸೊ ಸ್ಟ್ಯಾಟಿಸ್ಟಿಕ್ಸ್ಗೆ ಯಾವ ಬುಕ್ಕು ನಾನು ಈ ಹಿಂದೆ ಕೂಡ ಹೇಳಿದ್ದೆ. ಸೊ ಇದು ಸ್ಟ್ಯಾಟಿಸ್ಟಿಕ್ಸ್ ಬುಕ್ಕು ಫಸ್ಟ್ PUC ಮತ್ತು ಸೆಕೆಂಡ್ PUC ಏನಿದೆ, ಸ್ಟ್ಯಾಟಿಸ್ಟಿಕ್ಸ್ ಎಕನಾಮಿಕ್ಸ್ ಫಾರ್ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲ, ಸ್ಟ್ಯಾಟಿಸ್ಟಿಕ್ಸ್ ಅಂತ ಸಪ್ರೇಟ್ ಏನು ಕಾಮರ್ಸ್ ಅವರು ಓದ್ತಾರಲ್ಲ ಒಂದು ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ ಅಂತ PU ಒಳಗಡೆ. ಸೊ ಆ ಒಂದು 2 ಬುಕ್ಸು PUC ಫಸ್ಟ್ ಇಯರು ಮತ್ತು ಸೆಕೆಂಡ್ ಇಯರು. ಸೊ ಆ 2 ಬುಕ್ಗಳನ್ನು ನಾವು ಸ್ವಲ್ಪ ಚೆನ್ನಾಗಿ ಓದ್ಕೊಂಡ್ರೆ ನಮ್ಮ ಬೇಸಿಕ್ಸ್ ಅಲ್ಲಿ ಒಂದು ಕ್ಲಿಯರ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಆ ಪುಸ್ತಕಗಳು ತುಂಬ ಚೆನ್ನಾಗಿದ್ದಾವೆ. ಅಂದರೆ ಈಗ ಇತ್ತೀಚೆಗೆ ನೀವು ನೋಡ್ತಾ ಇರ್ಬೋದು, ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ತುಂಬ ಕ್ವಶನ್ಸ್ಗಳನ್ನು ಕೇಳ್ತಾ ಇದೆ. ಸೊ ಯಾಕಂದರೆ ಮುಖ್ಯವಾಗಿ ಏನು ನಾವು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿರ್ತೀವಿ, ನಮಗೆ ಅದು ತುಂಬ ಕಷ್ಟಕರ ಆದಂಥ ಒಂದು ಪಾಠ ಆಗಿಬಿಡುತ್ತೆ. ಸೊ ಅಲ್ಲಿ ಮಾರ್ಕ್ಸ್ಗಳು ಹೋಗೋ ಸಾಧ್ಯತೆ ಇರುತ್ತೆ. ಯಾಕಂದರೆ ಇತ್ತೀಚೆಗೆ ಕಾಂಪಿಟೇಷನ್ ಕೂಡ ಜಾಸ್ತಿ ಆಗ್ತಾ ಇದೆ, ಕಟ್ ಆಫ್ ಕೂಡ ಜಾಸ್ತಿ ನಿಲ್ತಾ ಇದೆ. ಬರೀ ಎಕನಾಮಿಕ್ಸ್ ಮೇಲೆ ನಾವು ಫೋಕಸ್ ಮಾಡಿದ್ರೆ ನಡೆಯಂಗಿಲ್ಲ. ಯಾಕಂದರೆ 100 ಕ್ವಶನ್ಸ್ ಇಲ್ಲಿಂದ ಬಂದರೆ ಇನ್ನೂ 50 ಕ್ವಶನ್ಸ್ ಏನಿರುತ್ತೆ ಪೇಪರ್ 1 ಬರುತ್ತೆ. ಸೊ ಅಲ್ಲಿ ನಾವು ಡಾಟಾ ಇಂಟರ್ಪ್ರಿಟೇಷನ್ ಆಗಿರ್ಬೋದು, ಪ್ಯಾಸೇಜ್ ಆಗಿರ್ಬೋದು, ಇವುಗಳು ಈಸಿಯಾಗಿ ಮಾರ್ಕ್ಸ್ ಸಿಗ್ತಕ್ಕಂಥವು. ಅವುಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನಮಗಲ್ಲೂ ಕೂಡ ಮಾರ್ಕ್ಸ್ ಸಿಗುತ್ತೆ. ಮತ್ತು ಎಕನಾಮೆಟ್ರಿಕ್ಸಿಗೆ ಏನು ಮಾಡಬೇಕು? ಸೊ ಎಕನಾಮೆಟ್ರಿಕ್ಸಿಗೆ ಮುಖ್ಯವಾಗಿ ಏನು UGC ನೆಟ್ ಕ್ವಶನ್ಸ್ ಪೇಪರ್ ಇದೆ, ಒಂದು 10 ವರ್ಷದ UGC ನೆಟ್ ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ತೊಗೊಂಡ್ರೆ, ಸೊ ಆ ಒಂದು ಕ್ವಶನ್ಸ್ಗಳನ್ನು ನೀವು ಗಮನಿಸಿದ್ರೆ ಸುಮಾರು ಅಲ್ಲಿಂದನೇ ಕ್ವಶನ್ಗಳು ಕೆಸೆಟ್ಟಲ್ಲಿ ಕೂಡ ರಿಪೀಟ್ ಆಗೋ ಸಾಧ್ಯತೆ ಇರುತ್ತೆ. ಬಟ್ ಮ್ಯಾಕ್ಸಿಮಮ್ ಎಕನಾಮೆಟ್ರಿಕ್ಸ್ ಕ್ವಶನ್ಸು, ಸ್ಟ್ಯಾಟಿಸ್ಟಿಕ್ಸ್ ಕ್ವಶನ್ಸು ರಿಪೀಟ್ ಆಗೋ ಸಾಧ್ಯತೆ ತುಂಬ ಇರುತ್ತೆ. ನೀವು ಬೇಕಾದರೆ ಯಾರು ಬರೀತಾ ಇದ್ದಾರೆ ಅಥವಾ UGC ನೆಟ್ಟು ಸುಮಾರು ವರ್ಷದಿಂದ ಫಾಲೋ ಮಾಡ್ತಿರೋರಿಗೆ ಇದೆಲ್ಲ ಗೊತ್ತಿರುತ್ತೆ. ಸೊ ಎಕನಾಮೆಟ್ರಿಕ್ಸು ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಕ್ವಶನ್ಗಳು ರಿಪೀಟ್ ಆಗೋ ಸಾಧ್ಯತೆ ಇರುತ್ತೆ. UGC ನೆಟ್ಟಿಂದನೇ ಕ್ವಶನ್ಸ್ಗಳು ಕೆಸೆಟ್ಟಲ್ಲೂ ಕೂಡ ಈ ಎಕನಾಮೆಟ್ರಿಕ್ಸ್ಗೆ ಸಂಬಂಧಪಟ್ಟಂಗೆ ಕೆಲವು ಕ್ವಶನ್ಗಳನ್ನು ನಾವು ನೋಡ್ತಾ ಬರ್ತಾ ಇದ್ದೀವಿ. ಸೊ ನೀವು ಆ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಚೆನ್ನಾಗಿ ಓದ್ಕೊಳ್ಳೋದು ಕೂಡ ಒಂದು ರೀತಿಯ ಸಹಾಯ ನಿಮಗೆ ಆಗ್ಬೋದು. ಫುಲ್ಲಾಗಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಅಶ್ಯೂರೆನ್ಸ್ ಕೊಡ್ತಾ ಇಲ್ಲ, ಬಟ್ ಅಲ್ಲಿದ್ದು ನಿಮಗೇನಾದರೂ ಹೆಲ್ಪ್ ಆಗೋ ಸಾಧ್ಯತೆ ತುಂಬ ಇರುತ್ತೆ. ಸೊ ಸ್ಟ್ಯಾಟಿಸ್ಟಿಕ್ಸ್ಗೆ ಈ ಫಸ್ಟ್ PUC ಸೆಕೆಂಡ್ PUC ಪುಸ್ತಕಗಳು ಕನ್ನಡದಲ್ಲಿ ಲಭ್ಯ ಇದೆ ಇಲ್ಲ ಗೊತ್ತಿಲ್ಲ, ಬಟ್ ಇಂಗ್ಲೀಷ್ ಮೀಡಿಯಮಲ್ಲಂತೂ ನಿಮಗೆ ನಮ್ಮ ರಾಜ್ಯ ಸರ್ಕಾರದ ಏನು PUC ಪಠ್ಯಕ್ರಮ ಇದೆ, ನಿಮಗೆ ಅಲ್ಲಿ ಸಂಖ್ಯಾಶಾಸ್ತ್ರ ಪುಸ್ತಕಗಳು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸಿಗುತ್ತೆ. ಸೊ ಆ ಬುಕ್ಸ್ ತುಂಬ ಉತ್ತಮವಾಗಿವೆ, ನಿಮಗೆ ತುಂಬ ಹೆಲ್ಪ್ಫುಲ್ ಆಗ್ಬೋದು. ಯಾಕೆಂದರೆ ನೀವು ಅಬ್ಸರ್ವ್ ಮಾಡ್ತಾ ಇದ್ದರೆ ಸ್ಟ್ಯಾಟಿಸ್ಟಿಕ್ಸು ಮತ್ತು ಇಂಡಿಯನ್ ಎಕನಾಮಿ
ಅದು ತುಂಬ ಕೇಳ್ತಾ ಇದೆ. ಯು ಜಿ ಸಿ ನೆಟ್ ನೀವು ಲಾಸ್ಟ್ ಈಗ ಮೊನ್ನೆ ಯಾವುದಿದು ಜೂನ್ ಅಟೆಂಪ್ಟಲ್ಲಿ ಬಂದಿರತಕ್ಕಂಥ 2026 ಕ್ವಶನ್ ಪೇಪರ್ ಅಥವಾ ಬೇರೆ ಯಾವುದೇ ಕ್ವಶನ್ ಪೇಪರ್ ನೋಡಿದ್ರೂ ಕೂಡ ನೀವು ಇತ್ತೀಚೆಗೆ ಕ್ರೊನಾಲಜಿ ಮೇಲೆ ತುಂಬ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಅಂದರೆ ಈ ಸಿದ್ಧಾಂತ ಆಡಮ್ ಸ್ಮಿತ್ ಆದಮೇಲೆ ರೆಕಾರ್ಡೋ ಬಂದರು, ಈ ಥರ. ಅಂದರೆ ಒಂದು ಜಸ್ಟ್ ಎಕ್ಸಾಂಪಲ್ ಹೇಳಿದೆ, ಬಟ್ ಈ ಥರ ಈ ಸಿದ್ಧಾಂತ ಆದಮೇಲೆ ನೆಕ್ಸ್ಟ್ ಯಾವ ಸಿದ್ಧಾಂತ ಬಂತು, ಅಥವಾ ಗ್ರೋತ್ ಥಿಯರಿಯಲ್ಲಿ ಆಗಿರ್ಬೋದು, ಹ್ಯಾರಡು, ಸೋಲೋ, ಕಾಲ್ಡರ್, ಈ ಥರ ಕಾಲಾನುಕ್ರಮದಲ್ಲಿ ಕೂಡ ಬಹಳ ಮುಖ್ಯವಾಗ್ತಾ ಇದೆ. ಈ ಸಿದ್ಧಾಂತ ಯಾವಾಗ ಬಂತು ಅಂತಂದರೆ ಇದನ್ನು ಕೂಡ ನೀವು ಕಮಿಟಿ ಮತ್ತು ಇದರ ಆಚೆಗೆ ಕೆಲವು ಕಮಿಟಿಗಳ ಬಗ್ಗೆ ಕೂಡ ನೀವು ಓದೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಮನಿ ಆ್ಯಂಡ್ ಬ್ಯಾಂಕಿಂಗಲ್ಲಿ ಮುಖ್ಯವಾಗಿ ಕಮಿಟಿಗಳ ಮೇಲೆ ತುಂಬ ಕ್ವಶನ್ಸ್ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ನರಸಿಂಹ ಕಮಿಟಿಗಳು ನಾವು ಚೆನ್ನಾಗಿ ಓದ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಆಮೇಲೆ ಬಡತನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಮಿಟಿಗಳು. ಇತ್ತೀಚೆಗೆ ನೀವು ಯು ಜಿ ಸಿ ನೆಟ್ಟಲ್ಲಿ ಒಂದು ಪ್ಯಾಟರ್ನ್ ನೋಡ್ತಾ ಇದ್ರಿ, ಒಂದು 3 ಅಟೆಂಪ್ಟ್ಸ್ ಅಂದರೆ 2025 ಜೂನ್ ಡಿಸೆಂಬರ್ ಆಗಿರ್ಬೋದು, ಅಥವಾ 2026 ಜೂನ್ ಯು ಜಿ ಸಿ ನೆಟ್ ಪೇಪರ್ ಕೂಡ ಆಗಿರ್ಬೋದು. ನೀವು ಅಬ್ಸರ್ವ್ ಮಾಡಿದ್ರೆ ಈ ಫೈನಾನ್ಸ್ ಕಮಿಷನ್ ಮೇಲೆ ತುಂಬಾ ಕ್ವಶನ್ಸ್ ಬರ್ತಾ ಇದೆ. ಅಂದ್ರೆ ಲೈಕ್ 280 ಒಂದು ಆರ್ಟಿಕಲ್ ಇಂದ ಅದು ಫೈನಾನ್ಸ್ ಕಮಿಷನ್ ಇದಾಗಿದೆ. ಈ ತರ ತುಂಬಾ ಕ್ವಶನ್ಸ್ ಬರ್ತಾ ಇದೆ. ಆಮೇಲೆ ಅಧ್ಯಕ್ಷರ ಒಂದು ಕ್ರೊನಾಲಜಿ ಕೇಳ್ತಾ ಇದ್ದಾರೆ, ಕಾಲಾನುಕ್ರಮದಲ್ಲಿ ಜೋಡಿಸ್ತಕ್ಕಂಥದ್ದು. ಆಮೇಲೆ ರೆಕಮೆಂಡೇಶನ್ಸ್ ಏನಿದೆ 14 ಕಮಿಷನ್ದು ಮತ್ತು 15 ಫೈನಾನ್ಸ್ ಕಮಿಷನ್, ಈಗ 16 ಫೈನಾನ್ಸ್ ಕಮಿಷನ್ ಬಗ್ಗೆ ಒಂದು ಸ್ವಲ್ಪ ಕೂಡ ನಿಮಗೆ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗ್ತಿರುತ್ತೆ. ಸೊ ಎಷ್ಟು ನನಗೆ ಒಂದಿಷ್ಟು ನಿಮಗೆ ಮತ್ತೆ ಏನಾದರೂ ಇದು ಇದ್ದರೆ ನೀವು ಕಾಮೆಂಟ್ ಹಾಕ್ಬೋದು. ನನಗೆ ಫುಲ್ಲಾಗಿ ಕ್ಲಾಸ್ಗಳನ್ನು ಸ್ವಲ್ಪ ಏನೋ ಬೇರೆದೆಲ್ಲ ಸ್ಟಾರ್ಟ್ ಮಾಡಬೇಕಂತ ನಾನು ಕೆಲವು ದಿನಗಳ ಹಿಂದೆ ಅನೌನ್ಸ್ ಮಾಡಿದ್ದೆ. ಬಟ್ ಬೇರೆ ಬೇರೆ ಕಾರಣಕ್ಕಾಗಿ ನಮಗೆ ಅದು ಆಗಲಿಲ್ಲ, ಸ್ವಲ್ಪ ವೈಯಕ್ತಿಕ ಕಾರಣಗಳಿಂದಾಗಿ. ಮುಂದಿನ ದಿನಗಳಲ್ಲಿ ಕ್ಲಾಸನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಬಟ್ ಅದೇ ಅಂದರೆ ಲೈಕ್ ಈ ಅಟೆಂಪ್ಟಿಗೆ ನಾನು ಕ್ಲಾಸ್ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ನಾನು ಈಗಾಗಲೇ ಮಾಡಿರೋ ಕ್ಲಾಸಸ್ ತುಂಬ ಇದೆ. ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಕ್ಲಾಸಸ್ ಇದೆ, ಪಬ್ಲಿಕ್ ಎಕನಾಮಿಕ್ಸ್ ಕ್ಲಾಸಸ್ ಇದೆ, ಮೈಕ್ರೋ ಮ್ಯಾಕ್ರೋ ಬೇಸಿಕ್ಸ್ ಎಲ್ಲ ನಾನು ಅಲ್ಲಿ ಹೇಳಿದ್ದೀನಿ. ಯೂಶುವಲಿ ಈಗ ಡಿಮ್ಯಾಂಡ್ ಎಲಾಸ್ಟಿಸಿಟಿ ಮೇಲೆಲ್ಲ ಕ್ವಶನ್ಸ್ ಬರುತ್ತೆ. ಬೇಡಿಕೆ ಸ್ಥಿತಿಸ್ಥಾಪಕತ್ವ ಆಗಿರ್ಬೋದು, ಅಥವಾ ಒಂದು ವೆಚ್ಚದ ರೇಖೆಗಳಾಗಿರ್ಬೋದು, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಫೈಂಡ್ ಔಟ್ ಮಾಡೋದಾಗಿರ್ಬೋದು, ಡಿಮ್ಯಾಂಡ್ ಎಲಾಸ್ಟಿಸಿಟಿ ಆರ್ ನ್ಯೂಮೆರಿಕಲ್ ಕ್ವಶನ್ಸ್ ಆಗಿರ್ಬೋದು. ಸೊ ಅವೆಲ್ಲ ನಾನು ಕೆಲವು ವಿಡಿಯೋ ಎಲ್ಲ ಮಾಡಿದ್ದೀನಿ. ಸೊ ಅಟ್ಲೀಸ್ಟ್ ನಿಮ್ಮದು ಬೇಸ್ ತುಂಬ ಚೆನ್ನಾಗಿ ಕ್ಲಿಯರ್ ಆಗ್ಬೋದು. ಎನ್ವೈರ್ಮೆಂಟಲ್ ಎಕನಾಮಿಕ್ಸ್ ಮೇಲೆ ಕೂಡ ನಾನು ಒಂದೆರಡು ಕ್ಲಾಸಸ್ ಮಾಡಿದ್ದೀನಿ. ಮೇನ್ ಏನು ಥಿಯರಿ ಇದೆ ಮ್ಯಾಕ್ಸಿಮಮ್ ಕ್ಲಾಸ್ ಮಾಡಿದ್ದೀನಿ ನಾನು. ಕೇನ್ಸ್ ಮೇಲೆ ಕ್ಲಾಸ್ ಮಾಡಿದ್ದೀನಿ, ಹ್ಯಾರಡೋಮರು, ಕಾರ್ಲ್ ಮಾರ್ಕ್ಸ್ ಸಿದ್ಧಾಂತಗಳ ಮೇಲೆ ಸುಮಾರು ಜೆ.ಇ. ಮೇಡ್ ಆಗಿರ್ಬೋದು, ಕಾಲ್ಡರ್ ಥಿಯರೀಸ್ ಆಗಿರ್ಬೋದು, ಅಥವಾ ಈ ಬಡತನಕ್ಕೆ ಸಂಬಂಧಿತಪಟ್ಟಿರ್ತಕ್ಕಂತಹ ಒಂದು ಕಮಿಟಿಗಳು ಮಾಡಿಲ್ಲ ಅನ್ಕೋತೀನಿ. ಮುಖ್ಯವಾಗಿ ನಾನು ಮಾಡಿರೋದು ಏನಂದರೆ ಡಿಫ್ರೆಂಟ್ ಲೈಕ್ ಲೋರೆಂಜ್ ಕರ್ವ್ ಬಗ್ಗೆ, ಗಿನಿ ಕೊಫಿಷಿಯಂಟ್ ಬಗ್ಗೆ, ಲ್ಯಾಫರ್ ಕರ್ವ್ ಬಗ್ಗೆ, ಈ ರೀತಿ ಕೆಲವು ಮುಖ್ಯವಾಗಿದ್ದೇನಿದೆ ಅದ್ರ ಬಗ್ಗೆ ಕೂಡ ನಾನು ಕ್ಲಾಸಸ್ಸನ್ನು ಮಾಡಿದ್ದೀನಿ. ಆಮೇಲೆ ಏನು ಮುಖ್ಯವಾಗಿ ಸಂಪ್ರದಾಯ ಪಂಥ ಮತ್ತು ಕೇನ್ಸ್ ಪಂಥದ್ದು ಏನೇನೆಲ್ಲ ವ್ಯತ್ಯಾಸ ಇದೆ. ಸೊ ಬೇಸಿಕ್ಸ್, ಎಕನಾಮಿಕ್ಸ್ದು ಬೇಸಿಕ್ಸು ಮತ್ತು ಎಕನಾಮೆಟ್ರಿಕ್ಸ್ದು ಒಂದಿಷ್ಟು ಕ್ವಶನ್ಸ್ಗಳನ್ನು ಕೂಡ ನಾನು ಯೂಟ್ಯೂಬ್ ಚಾನಲಲ್ಲಿ ಕೆಲವು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ನಾನು ಸಾಲ್ವ್ ಮಾಡಿದ್ದೀನಿ. ನೀವು ನೋಡ್ಬೋದು, ನಿಮಗೆ ಉಪಯೋಗ ಆಗ್ಬೋದು. ಇತ್ತೀಚೆಗೆ ಬರ್ತಿರ್ತಕ್ಕಂಥ ಒಂದು ಕೆಸೆಟ್ KA ಕ್ವಶನ್ ಪೇಪರ್ ನೋಡ್ತಾ ಇದ್ರೆ ನನಗೇನು ಅನ್ಸುತ್ತೆ ಅಂದರೆ ಮುಖ್ಯವಾಗಿ ನಾವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ಗಳನ್ನು ಓದ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಟ್ ದ ಸೇಮ್ ಟೈಮ್ KA ಕೆಲವು ಹೊಸ ಪ್ರಶ್ನೆಗಳನ್ನು ಕೂಡ ಅದು ಏನು ಮಾಡ್ತಾ ಇದೆ ಅಂದರೆ ಆ್ಯಡ್ ಮಾಡ್ತಾ ಬರ್ತಾನೆ ಇದೆ. ಸೊ ನಾವು ಇನ್ನೊಂದಿಷ್ಟು ಡೀಪಾಗಿ ಓದಬೇಕಾದಂತಹ ಒಂದು ಸವಾಲು ಇವತ್ತು ನಮ್ಮ ಮುಂದುಗಡೆ ಇದೆ. ಪೇಪರ್ ನೋಡುತ್ತಿರ್ಬೋದು ನೀವು, KA ಪ್ರತಿ ವರ್ಷ ಕೂಡ ಅದರ ಒಂದು ಡಿಫಿಕಲ್ಟಿ ಲೆವೆಲನ್ನು ಜಾಸ್ತಿ ಮಾಡ್ತಾ ಇದೆ. ಬಟ್ ಬಟ್ ಅದ್ರ ಬೇಸ್ ಏನಿರುತ್ತಲ್ಲ ಅದು ಚೇಂಜ್ ಆಗೋದಿಲ್ಲ. ಕೆಲವು ಮುಖ್ಯ ಟಾಪಿಕ್ಸ್ಗಳಿದೆ. ಫಾರ್ ಎಕ್ಸಾಂಪಲ್ ಎಕ್ಸ್ಟರ್ನಲಿಟೀಸ್ ಆಗಿರ್ಬೋದು, ಬಾಹ್ಯತೆಗಳ ಮೇಲೆ ಕ್ವಶನ್ಸ್ ಬಂದೇ ಬರುತ್ತೆ, ಅಡ್ವರ್ಸ್ ಸೆಲೆಕ್ಷನ್ಸ್, ಮಾರಲ್ ಹೆಜಾರ್ಡು, ಆಮೇಲೆ ಕೆಲವು ಮುಖ್ಯವಾದ ಟಾಪಿಕ್ಗಳಿದಾವೆ. ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದ್ರೆ ಟ್ರೆಂಡ್ ಗೊತ್ತಾಗುತ್ತೆ. ಅಂದರೆ ಇವುಗಳ ಮೇಲೆ ಕ್ವಶನ್ ಅವರು ಫಿಕ್ಸ್ ಎವ್ರಿ ಇಯರ್ ಕೇಳ್ತಾರೆ. ಸೊ ಆ ಒಂದು ಮೈಕ್ರೋ ಮತ್ತು ಮ್ಯಾಕ್ರೋ ತಗೊಳ್ಳಿ, ಅದು ಸ್ಟ್ಯಾಟಿಕ್ ಪಾರ್ಟ್, ಚೇಂಜ್ ಆಗೋದಿಲ್ಲ. ಸೊ ಅಲ್ಲಿ ಏನು ಇಂಪಾರ್ಟೆಂಟ್ ಇದೆ, ಗ್ರೋತ್ ಡೆವಲಪ್ಮೆಂಟ್ ಆಗಿರ್ಬೋದು, ಅಲ್ಲಿ ಏನೇನು ಇಂಪಾರ್ಟೆಂಟ್ ಇದೆ ಅಲ್ಲಿಂದ ಕ್ವಶನ್ ರಿಪೀಟ್ ಆಗ್ತಾನೆ ಇದೆ. ಸೊ ಪೇಪರ್ ಡಿಫಿಕಲ್ಟ್ ಆಗ್ತಾ ಇದೆ ಅಂತ ಹೇಳಿ ನಾವು ಭಯ ಬೀಳತಕ್ಕಂಥದ್ದು ಏನಿಲ್ಲ. ನಾವು ಇನ್ನೊಂದಿಷ್ಟು ಹಾರ್ಡ್ ವರ್ಕನ್ನು ಮಾಡಿ ನಾವು ಆ ಕ್ವಶನ್ಸ್ಗಳನ್ನು ಫೈಟ್ ಮಾಡ್ಬೋದು. ಸೊ ಯಾವುದೇ ರೀತಿ ನೆಗೆಟಿವ್ ಇರೋದಿಲ್ಲ. ಎಕನಾಮಿಕ್ಸ್ ಪೇಪರು ಯಾರಿಗೆಲ್ಲ ಸ್ವಲ್ಪ ಟಫ್ ಅನಿಸುತ್ತೆ ಅವರು ಪೇಪರ್ 1 ಮೇಲೆ ಕೂಡ ಫೋಕಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಕನಾಮಿಕ್ಸಲ್ಲಿ 100 ಕ್ವಶನ್ಸ್ ಇರುತ್ತೆ.
ಪೇಪರ್ 1ನಲ್ಲಿ 50 ಕ್ವಶನ್ಸ್ ಇರುತ್ತೆ. ಸೊ ಟೋಟಲ್ 150 ಕ್ವಶನ್ಸ್, ಟೋಟಲ್ 300 ಮಾರ್ಕ್ಸ್ ಇರುತ್ತೆ. ಸೊ ಯಾವುದೇ ರೀತಿ ನೆಗೆಟಿವ್ ಇರೋದಿಲ್ಲ. ಪ್ರತಿ ಕ್ವಶನ್ಸ್ಗೆ 2 ಅಂಕ ಸಿಗುತ್ತೆ. ಏನಂತಾರೆ, ಮುಖ್ಯವಾಗಿ ಎಕನಾಮೆಟ್ರಿಕ್ಸ್, ನನಗನ್ಸಿನ ಮಟ್ಟಿಗೆ ಎಕನಾಮೆಟ್ರಿಕ್ಸು ನಾವು ಪ್ರೀವಿಯಸ್ ಇಯರ್ UGC ನೆಟ್ ಕ್ವಶನ್ಸ್ ಬೇಸ್ ಮೇಲೆ ಹೋಗ್ಬೋದು. ಸ್ಟ್ಯಾಟಿಸ್ಟಿಕ್ಸು ನಾ ಹೇಳ್ದಂಗೆ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬುಕ್ಸ್ ನಿಮ್ಮ ಬೇಸ್ ಕ್ಲಿಯರ್ ಮಾಡ್ಬೋದು. ಮೈಕ್ರೋ ಮ್ಯಾಕ್ರೋ ನಾನೊಂದಿಷ್ಟು ವಿಡಿಯೋಸ್ ಎಲ್ಲ ಮಾಡಿಟ್ಟಿದ್ದೀನಿ. ನೀವು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಮತ್ತು HRK ಪುಸ್ತಕಗಳನ್ನು, ನನಗನ್ಸಿದ ಮಟ್ಟಿಗೆ HRK ಆಗಿರ್ಬೋದು, ಕೃಷ್ಣೇಗೌಡ ಪುಸ್ತಕಗಳನ್ನು ನೀವು ಓದ್ಬೋದು. ಅಂದರೆ ನೀವು ಓದಿದ್ರೆ ಅಲ್ಲಿಂದ ನಿಮಗೆ ಮತ್ತಿಷ್ಟು ಥಿಯರೀಸು, ಕಾನ್ಸೆಪ್ಟ್ಸು ಎಲ್ಲ ಕ್ಲಿಯರ್ ಆಗ್ತಾ ಹೋಗ್ಬೋದು. ಸೊ ಸುಮಾರು ವಿದ್ಯಾರ್ಥಿಗಳು ಕಾಮೆಂಟ್ಸ್ ಎಲ್ಲ ಮಾಡ್ತಾಯಿದ್ರು, ಮತ್ತು 2 ವರ್ಷದಿಂದ ನೀವು ಕ್ಲಾಸ್ ಮಾಡ್ತಾ ಇಲ್ಲ ಆ ರೀತಿ. ಮುಂದಿನ ದಿನಗಳಲ್ಲಿ ಖಂಡಿತ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸ್ವಲ್ಪ ನನ್ನ ವೈಯಕ್ತಿಕ ಕೆಲಸಗಳು ಮತ್ತು ವೈಯಕ್ತಿಕ ಕಾರಣಗಳಿಂದ ಯಾವುದೇ ರೀತಿಯ ತರಗತಿಗಳು ಮಾಡೋಕ್ಕಾಗ್ತಾಯಿಲ್ಲ. ಸೊ ನೀವೇನಾದರೂ ಕ್ವಶನ್ಗಳಿದ್ರೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ನಾನು ಆ ಕ್ವಶನ್ಸ್ಗಳನ್ನು ಖಂಡಿತ ತೊಗೊಳ್ತೀನಿ. ಸೊ ನೀವು ಕೆಲವೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್, ಲೈಕ್ ಯಾವ ಕ್ವಶನ್ಸ್ ರಿಪೀಟ್ ಆಗ್ತಾ ಇರುತ್ತೆ ಎವ್ರಿ ಕೇಸ್ ಅಟ್ ಅಟೆಂಪ್ಟಲ್ಲಿ ಒಂದು ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಸೊ ಅದು ತುಂಬ ಮುಖ್ಯ ಆಗುತ್ತೆ. ಮತ್ತು ಎಲ್ಲ ಥಿಯರಿಗಳ ಬಗ್ಗೆ ಅಟ್ಲೀಸ್ಟ್ ನಿಮಗೆ ಏನೇನು ಯಾರ್ಯಾರ್ದು ಸಿದ್ಧಾಂತ ಇದೆ, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಇರ್ಬೋದು, ಇಂಟರ್ನ್ಯಾಷನಲ್ ಇರ್ಬೋದು, ಪಬ್ಲಿಕ್ ಎಕನಾಮಿಕ್ಸ್ ಇರ್ಬೋದು. ಪಬ್ಲಿಕ್ ಎಕನಾಮಿಕ್ಸಲ್ಲೂ ಕೂಡ ಭಾಳ ಮುಖ್ಯವಾಗಿರ್ತಕ್ಕಂಥ ಏನು ಸಾರ್ವಜನಿಕ ಅರ್ಥಶಾಸ್ತ್ರ ಇದೆ, ಅಲ್ಲಿ ಒಂದು 5-6 ಥಿಯರಿದು ತುಂಬ ಮುಖ್ಯ ಆಗಿದೆ. ವ್ಯಾಗ್ನರ್ ಲಾ ಏನು ಹೇಳುತ್ತೆ, ಪಿಕಾಕ್ ವೈಸ್ಮ್ಯಾನ್ ಏನು ಹೇಳುತ್ತೆ, ಮತ್ತು ತುಂಬ ಒಂದಿಷ್ಟು ಮುಖ್ಯವಾದಂತಹ ಥಿಯರಿಗಳನ್ನು ಪಿಗು ಅವ್ರದ್ದು ಟೆಕ್ಸ್ಟ್ ಏನು ಹೇಳುತ್ತೆ, ಈ ರೀತಿ ತುಂಬ ಮುಖ್ಯವಾಗಿರ್ತಕ್ಕಂಥ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಸೊ ಅವುಗಳನ್ನು ಕೂಡ ನೀವು ತುಂಬ ಫೋಕಸ್ ಮಾಡ್ಬೋದು. ಯಾವುದಾದ್ರೂ ನಿಮಗೆ ಕ್ವಶನ್ಸ್ ಇದ್ದರೆ, ಸೊ ಎಕನಾಮಿಕ್ಸ್ ರಿಲೇಟೆಡ್, ನೀವು ಕಮೆಂಟ್ ಬಾಕ್ಸಲ್ಲಿ ಆಗ್ಬೋದು. ಆ ಕ್ವಶನ್ಸ್ಗಳನ್ನು ನಾನು ಖಂಡಿತ ತೊಗೊಳ್ತೀನಿ. ಸೊ ತುಂಬ ಜನ ಎಕನಾಮೆಟ್ರಿಕ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ರಿಲೇಟೆಡ್ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾಯಿದ್ರು. ಸೊ ಯಾವುದೇ ರೀತಿ ಭಯ ಪಡಬೇಕಾಗಿಲ್ಲ. ಎಟ್ ದ ಸೇಮ್ ಟೈಮ್ ಏನು PUC ನಮ್ಮದು ಎಕನಾಮಿಕ್ಸ್ ಬುಕ್ಸ್ ಏನಿದೆ, PUC ಸೆಕೆಂಡ್ ಇಯರ್ ಮೈಕ್ರೋ ಮ್ಯಾಕ್ರೋ ಆಗಿರ್ಬೋದು ಅಥವಾ ಸ್ಟ್ಯಾಟಿಸ್ಟಿಕ್ಸ್, ಅದು ಕೂಡ ಯಾರು ಬಿಗಿನರ್ಸ್ ಇದ್ದೀರ ಅಥವಾ ಇವಾಗಲೇ ಮಾಸ್ಟರ್ಸ್ ಮುಗಿಸಿ MA ಮುಗಿಸಿ ಯಾರು ಎಕ್ಸಾಮ್ ಬರಿತಾ ಇದ್ದೀರಾ ಅವರಿಗಂತೂ ತುಂಬ ಮುಖ್ಯ. ಆ PU ಬುಕ್ಕಲ್ಲಿ ಮೈಕ್ರೋ ಮ್ಯಾಕ್ರೋ ಬುಕ್ಸ್ ಏನಿದೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನೀವು ಮ್ಯಾಕ್ರೋ PU ಫಸ್ಟ್ ತೆಗೆದ್ರೆ ಹೇಗೆ GDP GNP ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕು, ಮುಂದೆ ಎಲ್ಲ ಬರುತ್ತೆ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೈಕ್ರೋ ಒಳಗಡೆ ಡಿಮ್ಯಾಂಡ್ ಹಿಡ್ಕೊಂಡು ಸಪ್ಲೈ ಮಾರ್ಕೆಟು, ಇದೆಲ್ಲ ಮೊನೋಪೊಲಿ, ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್, ಇದೆಲ್ಲ PUC ಬುಕ್ಸಲ್ಲೇ ಕ್ಲಿಯರ್ ಆಗುತ್ತೆ. ಸೊ ಬೇಸಿಕ್ಸ್ ಕ್ಲಿಯರ್ ಇದ್ದರೆ ನಮಗೆ ತುಂಬ ಮಾರ್ಕ್ಸ್ಗಳನ್ನು ಬರ್ತಾ ಹೋಗುತ್ತೆ. ಸೊ ನಾನು ಪ್ರತಿಯೊಂದು ಮೊದಲು ನನ್ನ ಕ್ಲಾಸಸ್ ಎಲ್ಲ ನೋಡಿದ್ರೆ ನಾನು ಪ್ರತಿ ಕ್ಲಾಸಲ್ಲೂ ನಾನು ಹೇಳ್ತಾನೆ ಇದ್ದೆ. ಸೊ ಮುಖ್ಯವಾಗಿ ಬೇರೆ ಸಬ್ಜೆಕ್ಟ್ ಯಾವ ರೀತಿ ಅಂದರೆ ನಾವು ಒಂದಿಷ್ಟು ಬಾಯ್ಪಟ್ ಮಾಡಿದ್ರೆ ಅಥವಾ ರಟಾಫಿಕೇಶನ್ ಮಾಡಿದ್ರೆ ನಮಗೆ ಅರ್ಥ ಆಗ್ತಾ ಇತ್ತು. ಬಟ್ ಎಕನಾಮಿಕ್ಸ್ ಯಾವ ರೀತಿ ಸಬ್ಜೆಕ್ಟ್ ಇದೆ ಅಂದರೆ ನಾವು ಸ್ವಲ್ಪ ಅರ್ಥ ಮಾಡಿಕೊಂಡು ತಿಳ್ಕೊಂಡು ಅದನ್ನು ಅಪ್ಲಿಕೇಬಲ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನಾನು ISLM ಬಗ್ಗೆ ಕೂಡ ಒಂದು ಪಾರ್ಟ್ 1 ಅಂತ ಹೇಳಿ ಒಂದು ಕ್ಲಾಸ್ ಮಾಡಿದ್ದೀನಿ. IS ಬಲಭಾಗಕ್ಕೆ ಪಲ್ಲಟ ಆದರೆ ಏನಾಗುತ್ತೆ, ಎಡಭಾಗಕ್ಕೆ ಪಲ್ಲಟ ಆದರೆ ಏನಾಗುತ್ತೆ, LM ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆ, ಈ ರೀತಿಯ ಕ್ವಶನ್ಸ್ಗಳು ತುಂಬ ಬರ್ತಾ ಇರುತ್ತೆ. ಸೊ ನಮಗೆ ಡೈಗ್ರಾಮ್ಗಳು ಕೂಡ ತುಂಬ ಚೆನ್ನಾಗಿ ಗೊತ್ತಿರಬೇಕು. ಅಂದರೆ ಯಾವ ಲೈನು ಅಥವಾ ಯಾವ ಕರ್ವು ಇನ್ನೊಂದು ಕಡೆ ಶಿಫ್ಟ್ ಆದರೆ ಏನಾಗುತ್ತೆ, ಶಿಫ್ಟ್ ಮೂಮೆಂಟ್ ಏನು ಡಿಫ್ರೆನ್ಸ್ ಇದೆ. ಸೊ ತುಂಬ ಈ ರೀತಿಯ ಕ್ವಶನ್ಸ್ಗಳು ಬರ್ತಾ ಇರುತ್ತೆ. ಸೊ ಕ್ಲಾಸಸ್ ಇದ್ದಾವೆ, ನೀವು ನೋಡ್ಬೋದು. ನಾನು ಈಗಾಗಲೇ ಸ್ಟ್ಯಾಟಿಕ್ ಪಾರ್ಟ್, ಅಂದರೆ ಪ್ರತಿ ವರ್ಷ ಏನು ಚೇಂಜ್ ಆಗುವಂಥ ಪಾರ್ಟ್ ಅಲ್ಲ, ಸೊ ಅದು ಸ್ಟ್ಯಾಟಿಕ್ ಪಾರ್ಟ್. ಸೊ ಅವು ಕ್ಲಾಸ್ಗಳು ನಿಮಗೆ ಯೂಸ್ ಆಗ್ಬೋದು. ನಿಮ್ದು ಏನಾದರೂ ಕ್ವಶನ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ನಾನು ಖಂಡಿತ ಅವಕ್ಕೆ ಸಾಧ್ಯ ಆದರೆ ನಾವು ಕ್ವಶನ್ಸ್ಗಳನ್ನು ತೊಗೊಳ್ತೀನಿ. ಸೊ ಆಲ್ಮೋಸ್ಟ್ ಅಲ್ಲಿ ತೊಗೊಳ್ತೀನಿ ನಾನು ಕ್ವಶನ್ಸ್. ಸೊ ನಿಮ್ಮದು ಫ್ರೆಂಡ್ ಸರ್ಕಲ್ ಮಧ್ಯೆ ಸೊ ಯಾರಿಗಾದರೂ ಈ ಎಕನಾಮಿಕ್ ಸ್ಟೂಡೆಂಟ್ಸ್ ಇದ್ದರೆ, ನೀವು ಬೇರೆ ಸಬ್ಜೆಕ್ಟ್ ಅವರಾಗಿದ್ದು ಇದು ನೋಡ್ತಾ ಇದ್ದರೆ, ಸೊ ನೀವು ಅವರಿಗೆ ಶೇರ್ ಮಾಡ್ಬೋದು. ಇಷ್ಟೇ, ಮತ್ತೆ ಸಿಗೋಣ. ಧನ್ಯವಾದಗಳು.